ವೀಕ್ಷಕ ಬಂಧುಗಳೇ, ನಿಮಗೆ ಈ ದಿನದ ವಿಶೇಷವಾಗಿರ್ತಕ್ಕಂಥ ವಂದನೆಗಳು. ತಾಯಿಯ ಕುರಿತಾಗಿ ನಾನು ಮಾಡ್ತಾ ಇರೋದು ಇದು 6ನೇ ವಿಡಿಯೋ. ತಾಯಿಯ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೇ. ತಾಯಿಯ ಋಣವನ್ನು ತೀರಿಸೋ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕಾಗುತ್ತೆ. ತಾಯಿಯ ಗುಣ ಹೇಗೆ ಇರುತ್ತೆ ಅಂತಂದರೆ, ತಾಯಿಯಾದವಳು ತಾನು ನಮಗೆ ಮಗುವಾಗಿದ್ದಾಗ ತಾನು ಉಣಿಸಿದ ಹಾಲಿನ ಲೆಕ್ಕ ಚುಕ್ತ ಮಾಡಂಥೇಳಿ ಯಾವ ತಾಯಿನೂ ಕೇಳಲ್ಲ. ನಾವು ತಾಯಿಯ ಎದೆ ಹಾಲು ಉಣ್ಣುವಾಗ ತಾಯಿಯನ್ನು ಎಷ್ಟು ಸರಿ ಒದ್ದಿದ್ದೀವಿ. ತಾಯಿ ಅದನ್ನೇ ಖುಷಿ ಪಡ್ತಾಳೆ. ತಾಯಿ ಅದನ್ನೇ ಸಂತೃಪ್ತಿಯಿಂದ ಎಷ್ಟು ಸಾರಿ ನಾವು ಹಾಲುಣ್ಣುವಾಗ ಒದ್ದರೂ ಕೂಡ ನಮ್ಮ ಕಾಲನ್ನು ಹಿಡಿದು ಮುತ್ತು ಕೊಟ್ಟು ಖುಷಿ ಪಡ್ತಾಳ. ಇದು ತಾಯಿ ಗುಣ. ಹಾಗಾದರೆ ತಾಯಿ ಏನೆಲ್ಲ ತ್ಯಾಗವನ್ನು ನಮಗಾಗಿ ಮಾಡ್ತಾಳೆ. ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಅದೆಷ್ಟು ದೇವರಿಗೆ ಹರಕೆ ಹೊರ್ತಾಳೆ. ದೇವರ ಮುಂದೆ ಹೋಗಿ ದೀಡು ನಮಸ್ಕಾರ ಹಾಕ್ತಾಳೆ. ಹೀಗೆ ಏನೆಲ್ಲ ತಪಸ್ಸು ಮಾಡಿ ಮಕ್ಕಳನ್ನು ಪಡೆದ ನಂತರದ ದಿನಗಳಲ್ಲಿ ತಾಯಿಯಾದವಳು ಮಕ್ಕಳಿಗಾಗಿ ಹಗಲು ರಾತ್ರಿ ಮಾಡ್ತಕ್ಕಂಥವಳ ಚಿಂತನೆ ಅದು ತಾಯಿಯಾದವಳಿಗೆ ಗೊತ್ತು. ನಾವೇನು ತಾಯಿಯನ್ನು ನೋಡ್ಕೊಳ್ಬೇಕಾದ್ರೆ ಶ್ರವಣಕುಮಾರ್ ಆಗಬೇಕಾಗಿಲ್ಲ. ತಾಯಿಗೆ ತಕ್ಕ ಕುಮಾರ ಆದರೆ ಸಾಕಾಗ್ತದೆ. ತಾಯಿಯನ್ನು ನಾವು ಯಾವಾಗಲೂ ಬಹಳಷ್ಟು ಜಾಗೃತೆಯಿಂದ ಭಕ್ತಿ ಶ್ರದ್ಧೆಯಿಂದ ನೋಡಬೇಕಾಗಿದ್ದು ನಮ್ಮ ಕರ್ತವ್ಯ. ಮಕ್ಕಳಾದವರು ಅವರು ವಯೋವೃದ್ಧರಾದ ಮೇಲೆ, ಅವರು ಇಳಿ ವಯಸ್ಸಾದ ಮೇಲೆ ನಾವು ಯಾವ ಕಾಲಕ್ಕೂ ಅವರನ್ನು ಅಲ್ಲಗಳೆಯಬಾರದು. ವಿಜ್ಞಾನಿಗಳು ಒಂದು ಕಡೆ ಹೀಗೆ ಹೇಳ್ತಾರೆ, ವಿಜ್ಞಾನಿಗಳೇ ಹೇಳುವಂತೆ ಸೂರ್ಯ ನಕ್ಷತ್ರಗಳಿಗೂ ಒಂದಿಲ್ಲ ಒಂದು ದಿನ ಸಾವು ಇದೆ ಅಂತೆ. ಆದರೆ ತಾಯಿ ಪ್ರೀತಿಗೆ ಸಾವು ಇದೆ ಎಂದು ಹೇಳುವ ಎದೆಗಾರಿಕೆ ಯಾವ ವಿಜ್ಞಾನಿಗೂ ಇಲ್ಲ. ಅಂಥ ಅದ್ಭುತವಾಗಿರ್ತಕ್ಕಂಥ ತಾಯಿಯ ಮರ್ಮವನ್ನು ಅರಿತು ನಡೆದರೆ ನಮಗೆ ಒಳ್ಳೆಯ ಭವಿಷ್ಯ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಂದಿನ ಈ ವಿಡಿಯೋ 6ನೇದಾಗಿದೆ. ನಾನು ಮತ್ತೆ ತಾಯಿ ಕುರಿತಾಗಿ ಮಾತಾಡ್ತೇನೆ. ದಯವಿಟ್ಟು ಈ ವಿಡಿಯೋ ವೀಕ್ಷಣೆ ಮಾಡ್ತಕ್ಕಂಥ ಬಂಧುಗಳು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಶುಭಕಾಮನೆಗಳು.